ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 18ನೆಯ ಶ್ಲೋಕ. ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯಾವಾಗ ಯೋಗಿ ಅಂತ ಹೇಳಿಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದೆ. ವೆನ್ ದ ಮೈಂಡ್ ವಿಚ್ ಈಸ್ thoroughly disciplined gets riveted on God alone, then the person who is free from yearning for all enjoyments is said to be established in yoga. ಯೋಗಿ ಅಂತಂದರೆ ಆತನು ಚಿತ್ತನ್ನು ನಿಯಂತ್ರಣ ಮಾಡಿರಬೇಕು, ಸರ್ವ ಕಾಮಗಳನ್ನು ನಿವೃತ್ತಿ ಹೊಂದಿರಬೇಕು, ಆತ್ಮಸುಖದಲ್ಲಿ ರಮಮಾನವಾಗಿರಬೇಕು. ಇವನು ಯೋಗಿ ಅಂತ ಹೇಳಿದೆ. 3 ಪಾಯಿಂಟ್ ಇಲ್ಲಿ ಹೇಳ್ತಾ ಇದೆ. ಮೊದಲು ಆತನು ಚಿತ್ತವೃತ್ತಿ, ಹೊಯ್ದಾಡತಕ್ಕಂಥ ಚಂಚಲ, ಹರಿದಾಡತಕ್ಕಂಥ ಚಂಚಲ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳನ್ನು ಅಭಿಮಾನ ಬಿಡಬೇಕು. ಅಭಿಮಾನರಹಿತವಾಗಿರ್ತಕ್ಕಂಥ ಮನೋಬುದ್ಧಿ ಚಿತ್ತಾದಿಗಳಿಂದ ಆತನು ವ್ಯವಸ್ಥಿತನಾಗಿರಬೇಕು. ಆಮೇಲೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಶಾರೀರಿಕ ಸಂಬಂಧಪಟ್ಟಂಥ ಕಾಮನೆಗಳನ್ನು ತ್ಯಾಗ ಮಾಡಿರಬೇಕು. ಇಂದ್ರಿಯ ಸುಖಗಳನ್ನು ತ್ಯಾಗ ಮಾಡಬೇಕು. ಆಮೇಲೆ ಶಾರೀರಿಕವಾಗಿರ್ತಕ್ಕಂಥ ಸುಖಗಳನ್ನು ತ್ಯಾಗ ಮಾಡಿರಬೇಕು. ಬಹುಕಾಲ ನಾನು ಶರೀರವನ್ನು ಹೊತ್ತುಕೊಂಡಿರ್ತೇನೆ ಅನ್ನುವಂಥ ಅವಕಾಶ ಇದ್ದರೂ ಕೂಡ ಅದರ ಆಸೆ ಇರಬಾರದು. ಬಹಳಷ್ಟು ಜನರು ಈ ಶರೀರವನ್ನು 100 ವರ್ಷ 1000 ವರ್ಷ ಹೊತ್ತುಕೊಂಡು ಕೂತಿದ್ದಾರೆ, ಇಟ್ಟುಕೊಂಡು ಪೂಜಿಸ್ತಾ ಇದ್ದಾರೆ. ನಾನು ಇಷ್ಟು ವರ್ಷಗಳವರೆಗೆ ಈ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಅನ್ನೋದರಲ್ಲಿ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಶಕ್ತಿಯ ಪ್ರದರ್ಶನ, ಪ್ರಾಣಶಕ್ತಿಯ ಪ್ರದರ್ಶನ, ಶರೀರ ಶಕ್ತಿಯ ಪ್ರದರ್ಶನ ಅಂತ ಹೇಳಿಕೊಳ್ಳುತ್ತೆ. ಇನ್ನು ಬಹಳಷ್ಟು ಜನರು ಇಂದ್ರಿಯಗಳನ್ನು ಕಟ್ಟಿಕೊಂಡು, ಕಣ್ಣು ಕಟ್ಟಿಕೊಂಡು, ಬಾಯಿ ಕಟ್ಟಿಕೊಂಡು, ಕಾಲು ಕಟ್ಟಿಕೊಂಡು ನಿಯಂತ್ರಣ ಮಾಡ್ತಾರೆ. ಇದು ನಿಯಂತ್ರಣವಲ್ಲ. ಇದು ಕಾಮರಹಿತವಾಗಿರ್ತಕ್ಕಂಥ ನಿಯಂತ್ರಣವಲ್ಲ. ಇದು ಯಾವಾಗಾದರೂ ತೆರೆದುಕೊಳ್ಳಬಹುದು. ಕಣ್ಣು ಕಟ್ಟಿದಾಗ ಮುಚ್ಚುತ್ತವೆ, ಬಿಚ್ಚಿದಾಗ ಮತ್ತೆ ನೋಡುತ್ತವೆ. ಬಾಯಿ ಮುಚ್ಚಿದಾಗ ಮಾತನಾಡೋದಿಲ್ಲ, ಬಿಟ್ಟಾಗ ಮಾತನಾಡುತ್ತದೆ. ಕಾಲು ಕಟ್ಟಿದಾಗ ನಿಲ್ಲುತ್ತದೆ, ಬಿಚ್ಚಿದಾಗ ಮತ್ತೆ ನಡೆಯುತ್ತದೆ. ಇದು ನಿಗ್ರಹವಲ್ಲ. ನಿಗ್ರಹ ಅನ್ನುವಂಥದ್ದು ಉಪಾಧಿಗಳ ಸ್ವರೂಪದಿಂದ ಅದು ನಿಗ್ರಹವಾಗಿರಬಾರದು. ಸಹಜ ಸ್ಥಿತಿಯಿಂದ ಅದು ನಿಗ್ರಹವಾಗಿರಬೇಕು. ಅದನ್ನು ವಾಸನಾ ಸಹಿತವಾಗಿರ್ತಕ್ಕಂಥ ನಿಗ್ರಹ ಅಂತ ಹೇಳ್ತೇವೆ. ಉದಾಹರಣೆಗೆ ಗಾಂಧಾರಿ ಮೊದಲಾದವರು ಕಣ್ಣು ಕಟ್ಟಿಕೊಂಡರು, ಆದರೆ ಅವರ ಆಸೆಗಳು ಪೂರ್ಣಗೊಂಡಿರಲಿಲ್ಲ. ಆತ್ಮಸುಖದ ಸ್ವರೂಪದಿಂದ ನಿವೃತ್ತಿಯಾಗಿರುವಂಥದ್ದಲ್ಲ, ಅಭಿಮಾನದಿಂದಲೋ ಯಾವುದೋ ಒಂದು ಉಪಾಧಿಯಿಂದಲೋ ನಿಗ್ರಹವನ್ನು ಮಾಡಿಕೊಂಡಿರುವಂಥದ್ದು. ಕಾರಣಾಂತರಗಳಲ್ಲಿ ಅದನ್ನು ಮತ್ತೆ ಅವರು ತೆರೆದುಕೊಂಡರು. ಹಾಗೆ ಆಗಬಾರದು ಅಂತ. ನಿಯಮವನ್ನು ಇಟ್ಟುಕೊಂಡು, ವ್ರತವನ್ನು ಇಟ್ಟುಕೊಂಡು ನಿಯಂತ್ರಣ ಮಾಡುವುದಲ್ಲ, ಸಹಜವಾಗಿರ್ತಕ್ಕಂಥ ಸ್ವರೂಪದಿಂದ ಅವುಗಳನ್ನು ನಿಯಂತ್ರಣ ಮಾಡಿರಬೇಕು. ಆತ್ಮಸುಖದಲ್ಲಿ ಆತನು ಯಾವಾಗ ರಮಮಾನವಾಗಿರ್ತಾನೋ, ಆತ್ಮಸುಖವನ್ನು ಯಾವಾಗ ಅನುಭವಿಸ್ತಾ ಇರ್ತಾನೋ, ಆವಾಗ ಇಂದ್ರಿಯಗಳ ಸುಖಗಳಾಗಲಿ, ಆತ್ಮಸುಖ, ಇನ್ನು ಶರೀರ ಸುಖವಾಗಲಿ, ಮನಸ್ಸು, ಬುದ್ಧಿ ಇವುಗಳ ಸುಖಗಳಾಗಲಿ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಆತ್ಮನ್ನೇವ ಅವತಿಷ್ಠತಿ, ಆತ್ಮನಿಯೇವ ಅವತಿಷ್ಠತಿ. ಆತ್ಮಸುಖದಲ್ಲಿಯೇ ಆತನು ಯಾವಾಗಲೂ ಕೂಡ ನಿಲ್ಲುವವನಾಗಬೇಕು. ಆತ್ಮಸುಖವನ್ನೇ ಆತನು ಅನುಭವಿಸುವವನಾಗಿರಬೇಕು. ಏವ ಅನ್ನುವ ಪದ ಹೇಳ್ತಾ ಇದೆ. ಆತ್ಮಸುಖವೊಂದನ್ನು ಬಿಟ್ಟು ಬೇರೆ ಸುಖವನ್ನು ಬಯಸಬಾರದು. ಆತ್ಮಸುಖಿ ಅನ್ನುವಂಥದ್ದನ್ನು ಹೇಳಿದೆ. ಆತ್ಮನಿ ಏವ ಅವತಿಷ್ಠತೆ, ಆತ್ಮದಲ್ಲಿಯೇ ಆತನು ನಿಲ್ಲುವವನಾಗಿರಬೇಕು. ನಾನು ಆ ಮನೆಯಲ್ಲಿದ್ದೇನೆ, ಈ ಮನೆಯಲ್ಲಿದ್ದೇನೆ, ಆ ಮಠದಲ್ಲಿದ್ದೇನೆ, ಈ ಮಠದಲ್ಲಿದ್ದೇನೆ, ಅಂಥ ಶರೀರದಲ್ಲಿದ್ದೇನೆ, ಇಂಥ ಶರೀರದವನಾಗಿದ್ದೇನೆ ಅಂತ ಶರೀರದ ಉಪಾಧಿಗಳನ್ನಾಗಲಿ, ಮಠ ಮಂದಿರಗಳ ಉಪಾಧಿಗಳನ್ನಾಗಲಿ ಯಾರು ಹೊತ್ತುಕೊಂಡಿರ್ತಾರೋ ಅವರು ಯೋಗಿಗಳಲ್ಲ.
ಅನಿಕೇತಃ ಸ್ಥಿರಮತಿ ಅನ್ನುವಂಥ ಮಾತನ್ನು ನಾವು ಸ್ಮರಿಸಿಕೊಳ್ಬೇಕು. ಹಾಗಾಗಿ ಆತನಿಗೆ ಮನೆ ಇಲ್ಲದಿದ್ದರೂ ಪರವಾಗಿಲ್ಲ, ಮಠ ಇಲ್ಲದಿದ್ದರೂ ಪರವಾಗಿಲ್ಲ, ಮತಿ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದೆ. ಯಾವಾಗ ಸ್ಥಿರಮತಿ ಅನ್ನುವಂಥದ್ದು ಆತನಿಗೆ ನೆಲೆಯಾಗುತ್ತದೆಯೋ ಆತನು ಆಗಲೇ ಯೋಗಿ ಆಗ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್. ಇವತ್ತು ಯುಗಾದಿ ಅಮಾವಾಸ್ಯೆ, ಹೊಸ ವರ್ಷ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.